ಈ ಕರ್ನಾಟಕ ಈ ಬಸ್ಸಿನಿಂದಾಗಿ ಎಷ್ಟೋ ಡ್ರೈವರ್ ಕಂಡಕ್ಟರ್ಗಳು ಅಮಾನತ್ತಾಗಿ ಮನೆಯಲ್ಲಿದ್ದಾರೆ. ಒಂದು ತಿಂಗಳೆಲ್ಲ ಕಾಯ್ತಾ ಇದ್ದಾರೆ, ಮನೆಯಲ್ಲಿ ಕೂತ್ಕೊಳ್ಬೇಕು. ಈ ಮನೆಯಲ್ಲಿ ಕೂತುಕೊಳ್ಳುವುದರಿಂದ ಹೆಂಡತಿ ಮಕ್ಕಳಿಗೆ ಎಲ್ಲ ಅವರು ಕಷ್ಟವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಆಧಾರ್ ಕಾರ್ಡ್ ಟಿಕೆಟ್ ತೆಗೆದು ಒಂದು ಹೆಂಗಸು ತೆಗೆದು ದೂರದವರಿಗೆ ತಗೊಳ್ತಾಳೆ, ಅವಳು ಎಲ್ಲಾದ್ರೂ ಹತ್ರ ಇಳಿದು ಹೋಗ್ತಾಳೆ. ಇದರಲ್ಲಿ ಸಿಕ್ಕಾಕೊಳ್ಳೋದು ಕಂಡಕ್ಟರ್ಗಳು. ಮತ್ತೆ ಮಗುವಿನ ಟಿಕೆಟ್ ತೆಗೆದುಕೊಳ್ಳುವುದಿಲ್ಲ. ಮಗುವಿನ ಟಿಕೆಟ್ ಇನ್ನ ಮೇಲೆ ಸಹ ಕೇಸ್ ಹಾಕಿ ಎಷ್ಟೋ ಕೇಸಿನದು ಸೆಂಟ್ರಲ್ ಆಫೀಸಲ್ಲಿ ಹೋಗಿ ನೋಡುವಾಗ ಗೊತ್ತಾಗ್ತದೆ. ಎಷ್ಟೋ ಕಂಡಕ್ಟರ್ಗಳು ಡ್ರೈವರ್ಗಳು ಅಮಾನತ್ತಾಗಿ ಅಲ್ಲಿ ಕಾಯ್ತಾ ಇದ್ದಾರೆ. MD ಅವರು ಮೀಟ್ ಆಗುವುದೂ ಇಲ್ಲ, ಅವರಿಗೊಂದು ರೆಸ್ಪಾನ್ಸ್ ಕೊಡುವುದೂ ಇಲ್ಲ. ಇದರ ಬಗ್ಗೆ ನೀವು ಸೂಕ್ತ ಕ್ರಮವನ್ನು ಈ ಕರ್ನಾಟಕ ರಸ್ತೆ ಸಾರಿಗೆ ತೆಗೆದುಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನೀವು ವೇತನ ಜಾಸ್ತಿ ಮಾಡೋದಲ್ಲ, ಅವರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡಿ. ಕಂಡಕ್ಟರ್ ಡ್ರೈವರ್ಗಳು ಯಾವುದಕ್ಕೆಲ್ಲ ಕೇಸ್ ಆಗಿ ಎಂಥದಕ್ಕೆಲ್ಲ ಕೇಸ್ ಆಗಿ ಹೋಗಿ MD ಅವರ ಸೆಂಟ್ರಲ್ ಆಫೀಸಲ್ಲಿ ಅವರನ್ನು ಕಾಯಬೇಕಾದ ಸ್ಥಿತಿ ಬರುತ್ತದೆ. 15 ದಿವಸ 20 ದಿವಸಕ್ಕೆ MD ಅವರು ಮೀಟ್ ಆಗುವುದೂ ಇಲ್ಲ, ಅವರನ್ನು ನೋಡುವುದೂ ಇಲ್ಲ, ಅವರ ಕಷ್ಟ ಸುಖಗಳನ್ನು ನೋಡುವವರೇ ಇಲ್ಲ ಕಂಡಕ್ಟರ್ ಡ್ರೈವರ್ಗಳದು. ಅದನ್ನು ಮೊದಲು ನೀವು ಇದನ್ನು ಮಾಡಬೇಕು, ವೇತನ ಮಾಡೋದಲ್ಲ. ಮತ್ತೆ ಅದರ ರೀತಿಯಾಗಿ ತುಂಬಾ ಸಮಸ್ಯೆಗಳಿವೆ KSRTCಯಲ್ಲಿ. ಅದನ್ನೆಲ್ಲ ಸರಿ ಮಾಡಬೇಕು. CTM ಎಲ್ಲ ಇದ್ದಾನೆ, ಅವನು DTO DCOಗಳಿಂದ ಮಾಮೂಲಿ ತಗೊಳ್ತಾನೆ, ಅಲ್ಲದೆ ಯಾವುದೇ ಒಂದು ಕಾರ್ಯಗಳನ್ನು ಅವನು ಮಾಡೋದಿಲ್ಲ. ಅದರಲ್ಲಿ ಅದೇ ರೀತಿಯಾಗಿ ಓವರ್ ಟೈಮು ಡ್ರೈವರ್ ಕಂಡಕ್ಟರ್ ಸಿಗುವುದಿಲ್ಲ. 6 ಗಂಟೆಯಿಂದ ಸುಮಾರು ರಾತ್ರಿ 9 ಗಂಟೆವರೆಗೆ ಅವರು ದುಡಿತಾ ಇದ್ದಾರೆ, ಅವರಿಗೆ OT ಇಲ್ಲ. ತುಂಬಾ ಸೌಲಭ್ಯಗಳಿಂದ ಕುಂಠಿತರಾಗಿದ್ದಾರೆ ವೇತನ ಇದರಿಂದಾಗಿ. ಬಸ್ ಟಿಕೆಟ್ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ, ಈಗ ಡೀಸೆಲ್ ಅದಕ್ಕೆ ಇದೆಲ್ಲ ರೇಟ್ ಜಾಸ್ತಿ ಆಗಿದೆ. ಆದರೂ ಬಸ್ಸಿನ ಈ ಶಕ್ತಿ ಯೋಜನೆಯಿಂದಾಗಿ ಬಹಳ ಭಾರ ಸರ್ಕಾರಕ್ಕೆ ಬೀಳ್ತಾ ಉಂಟು. ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ನೌಕರರು, ಈ ಕಂಡಕ್ಟರ್ ಡ್ರೈವರ್ಗಳು ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡಿ. ಅಲ್ಲದೆ ನಾನು ಬೇರೆ ಏನು ಹೇಳುವುದಿಲ್ಲ. ಅದಕ್ಕೆ ಬೇಕಾಗಿ ನಾನು ಕಾನೂನು ಹೋರಾಟವನ್ನು ಸಹ ಮಾಡಲಿಕ್ಕೆ ಸಿದ್ಧನಿದ್ದೇನೆ.